ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನೋಡಿ, ಮನೆಯಲ್ಲೇ ಪಾಲಕ್ ಪನ್ನೀರ್ ಯಾವ ರೀತಿ ಮಾಡಬೇಕು, ಏನು ಸಾಮಗ್ರಿ ಬೇಕೆಂಬುದು ಫುಲ್ಲು ವಿಡಿಯೋ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದ್ರೆ ಅರ್ಥವಾಗುತ್ತದೆ. ನೋಡಿ, ಪಾಲಕ್ ಸೊಪ್ಪು ಒಂದು ಕಟ್ಟು ತಗೊಂಡಿದ್ದೇನೆ. ಅದಕ್ಕೆ 4ರಿಂದ 5 ಹಸಿಮೆಣಸಿನಕಾಯಿ ಹಾಕಿಕೊಂಡು ನೋಡಿ, ಈ ರೀತಿಯಾಗಿ ಬಿಸಿ ನೀರಿಗೆ ಈ ರೀತಿ ಹಾಕಿ ಕಲಿಸಿಕೊಳ್ಳಬೇಕು. 2ರಿಂದ 3 ನಿಮಿಷ ಈ ರೀತಿ ಕುದಿ ಬಂದ ನೀರಿಗೆ ಹಾಕಿದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಆಗಬೇಕು. ಚೆನ್ನಾಗಿ ಕಲರ್ ಬಿಟ್ಟುಕೊಳ್ಳುತ್ತದೆ ಈ ರೀತಿ ಆದರೆ. ನೋಡಿ, ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಬೇಯಿಸಿದ್ದವಲ್ಲ, ನೋಡಿ ತಣ್ಣೀರು ತಗೊಂಡಿದ್ದೀನಿ, ಕೋಲ್ಡ್ ವಾಟರು ನಾರ್ಮಲು. ಅದನ್ನು ತೆಗೆದು ಈ ರೀತಿಯಾಗಿ ಇದರಲ್ಲಿ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲದನ್ನು ಫುಲ್ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ಎತ್ತಿಕೊಳ್ಳಬಹುದು. ಕಡಾಯಿ ಇಟ್ಟುಕೊಂಡು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುತ್ತೇನೆ. ಕುಕ್ಕಿಂಗ್ ಆಯಿಲ್. ನೋಡಿ, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಈರುಳ್ಳಿ ಹಾಕಿಕೊಳ್ಳುತ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಬಿಡಿ ಬಿಡಿ ಆಗುತ್ತದೆ ಫ್ರೈ ಮಾಡುತ್ತಾ ಇರುವಾಗ. ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ ನಂತರ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ 2 ನಿಮಿಷ ತಣ್ಣಗಾಗಲು ಬಿಡಿ. ನೋಡಿ, ಗೋಲ್ಡನ್ ಬ್ರೌನ್ ಫ್ರೈ ಮಾಡಿ ಇಟ್ಟುಕೊಂಡಿರುವಂತಹ ಈರುಳ್ಳಿ ಹಾಕಿಕೊಂಡಿದ್ದೇನೆ ನಾನು ಮಿಕ್ಸಿ ಜಾರ್ಗೆ. ಅದಕ್ಕೆ 4 ಗೋಡಂಬಿ ಹಾಕಿಕೊಳ್ಳಬೇಕು. ಅದಕ್ಕೆ ಪಾಲಕ್ ಸೊಪ್ಪು, ತಣ್ಣೀರಿನಲ್ಲಿ ಹಾಕಿರುವಂಥ ಬೇಯಿಸಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ಪೇಸ್ಟ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕಿಕೊಳ್ಳುತ್ತೇನೆ ನಾನು. ನೋಡಿ, ಪಾತ್ರೆ ಕಾದಿದೆ. ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕಿಕೊಳ್ಳುತ್ತಿದ್ದೇನೆ ನಾನು, ಅಡಿಗೆ ಎಣ್ಣೆ. ನಿಮಗೆ ಬೇಕನ್ನಿಸಿದರೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದರೂ ಯೂಸ್ ಮಾಡಿಕೊಳ್ಳಬಹುದು. ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಕರಿಬೇವು, ಹಾಕಿದ ನಂತರ ಆನಿಯನ್, ಈರುಳ್ಳಿ, ಕ್ಯಾಪ್ಸಿಕಮ್, ಬೀನ್ಸ್ 2 ಇದೆ ಇದರಲ್ಲಿ. ನೋಡಿ, ಎಲ್ಲ ಒಂದೇ ಸಾರಿ ಹಾಕಿಕೊಳ್ಳುತ್ತೇನೆ. ನೋಡಿ, ಇವೆಲ್ಲ ಹಾಕಿ ಕ್ಯಾಪ್ಸಿಕಮ್, ಬೀನ್ಸ್, ಆನಿಯನ್ ಎಲ್ಲ ಹಾಕಿ ಮಿಕ್ಸ್ ಮಾಡುತ್ತೀವಿ. ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು, ನಾವು ಫ್ರೈ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿ 1 ನಿಮಿಷ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ 1 ನಿಮಿಷ ಫ್ರೈ ಮಾಡಿಕೊಳ್ಳಬೇಕು ಚೆನ್ನಾಗಿ. ಎಲ್ಲ ಮಿಕ್ಸ್ ಆಗುವವರೆಗೂ. ಆದ ನಂತರ ಅರಿಶಿನ, ಧನಿಯಾ ಪುಡಿ, ಜೀರಾ ಪುಡಿ, ರೆಡ್ ಚಿಲ್ಲಿ ಪೌಡರ್, ಗ್ರೀನ್ ಚಿಲ್ಲಿ ಇದೆ, ರೆಡ್ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಸ್ವಲ್ಪ, ಗರಂ ಮಸಾಲ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಮಿಕ್ಸ್ ಮಾಡಿರುವಂತ ಪೇಸ್ಟು ಈ ರೀತಿ ಬಂದರೆ ಸಾಕು. ಈ ರೀತಿ ನೋಡಿ, ಈ ಅಳತೆಗೆ ಬಂದರೆ ಸಾಕು. ಹಾಕುತ್ತೇನೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕೆಂದು ಅನಿಸಿದ್ರೆ ನೀರು ಹಾಕಿ, ಇಲ್ಲಿ ಸ್ವಲ್ಪ ನೀರು ಹಾಕುತ್ತೇನೆ ನಾನು. ನೀರು ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ್ ಹಾಕುತ್ತಿದ್ದೇನೆ ನಾನು. ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಕಲರ್ ಬರೋವರೆಗೂ. ನೋಡಿ,
ಈ ರೀತಿಯಾಗಿ ಬರಬೇಕು ಚೆನ್ನಾಗಿ. ಎಣ್ಣೆ ಕಾದಿದೆ. ಈರುಳ್ಳಿ ಫ್ರೈ ಮಾಡಿ ಇಟ್ಟುಕೊಂಡ್ರೆ ಪನ್ನೀರ್ ಎಣ್ಣೆ ಪಾತ್ರೆ ಕಡಾಯಿ, ಅದರಲ್ಲಿ ಪನ್ನೀರ್ ಫ್ರೈ ಮಾಡಿಕೊಳ್ಳುತ್ತೇನೆ ನಾನು. ಸ್ವಲ್ಪ ಅರಿಶಿನ ಹಾಕಿದ್ದಲ್ಲ ಈರುಳ್ಳಿಯಲ್ಲಿ ಅದೇ ಇಲ್ಲ ಸೊಳ್ಳೆ ಮಾಡಿಕೊಳ್ಳಬಹುದು. ನೀವು ಬೇಕಂತಿದ್ರೆ ಹಾಕಿಕೊಳ್ಳಿ. ಇದನ್ನ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಅರಿಶಿನ ಉಪ್ಪು ಅಷ್ಟೇ. ಬೇಕೆಂದರೆ ಖಾರ ಸಹ ಹಾಕಿಕೊಳ್ಳಬಹುದು. ರೆಡ್ ಚಿಲ್ಲಿ ಈ ರೀತಿ ಬ್ರೌನ್ ಆಗ್ಬೇಕು ಅಂತ. ನೋಡಿ ಈ ಕಲರ್ ಬಂದಿದೆ ಸಾಕು. ಈ ಕಲರ್ ಬಂದ್ರೆ ಎಲ್ಲ ತೆಗೆದುಕೊಳ್ಳೋಣ. ಈ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ಳಿ. ತೆಗೆದುಕೊಳ್ಳುತ್ತೇನೆ ನಾನು. ಅದೇ ರೀತಿಯಾಗಿ ಇದನ್ನು ಸಹ ಮಾಡಿಕೊಳ್ಳುತ್ತೇನೆ ನಾನು ಫುಲ್ಲು. ಅದೇ ರೀತಿಯಲ್ಲಿ ಮಾಡುತ್ತೇನೆ ನಾನು. ಪನ್ನೀರ್ ಫ್ರೈ ಮಾಡಿ ಇರುವಂಥ ಕಡಾಯಲ್ಲೇ ನೋಡಿ, ಅದೇ ಎಣ್ಣೆಯಲ್ಲೇ ರೆಡ್ ಚಿಲ್ಲಿ, ಕಾಶ್ಮೀರಿ ಚಿಲ್ಲಿಯನ್ನು ಫ್ರೈ ಮಾಡಿಕೊಳ್ಳುತ್ತೇನೆ. ಸ್ವಲ್ಪ ಕಲರ್ ಬರುತ್ತದೆ ಚೆನ್ನಾಗಿ, ಉಬ್ಬಿಕೊಳ್ಳುವವರೆಗೆ ಈ ರೀತಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಬಿಸಿ ಇರುವ ಎಣ್ಣೆಯಲ್ಲೇ ಹಾಕಿಕೊಳ್ಳಬೇಕು, ಆವಾಗ ಜಲ್ದಿ ಆಗುತ್ತದೆ ಫಾಸ್ಟಾಗಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಬಿಟ್ಟುಕೊಳ್ಳುತ್ತದೆ. ಈ ರೀತಿ ಆದರೆ ಸಾಕು. ನೋಡಿ ಪನ್ನೀರ್ ಫ್ರೈ ಮಾಡಿಕೊಳ್ಳುವುದರೊಳಗಾಗಿ ಮತ್ತು ರೆಡ್ ಚಿಲ್ಲಿ ಎರಡನ್ನು ಫ್ರೈ ಮಾಡುವುದರ ಒಳಗಾಗಿ ಚೆನ್ನಾಗಿ ನೋಡಿ, ಪಾಲಕ್ಕು ಮತ್ತು ಆನಿಯನ್ನು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಯ್ದಿದೆ. ಚೆನ್ನಾಗಿ ಹದ ಬಂದಿದೆ ನೋಡಿ, ಗಟ್ಟಿಯಾಗಿ ತಿಕ್ಕಾಗಿ. ಈಗ ಫ್ರೈ ಮಾಡಿರುವುದಂತಂದು ಹಾಕೋಣ. ಪನ್ನೀರು ರೆಡ್ ಚಿಲ್ಲಿ ಫ್ರೈ ಮಾಡಿರುವಂಥದ್ದು, ಕೊತ್ತಂಬರಿ ಸೊಪ್ಪು ನೋಡಿ, ಕಸ್ತೂರಿ ಮೇಥಿ ಲಾಸ್ಟಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಸ್ಮ್ಯಾಶ್ ಮಾಡುತ್ತೆ, ಕೈಯಿಂದ ಇದು ಮಾಡುತ್ತಾ ಹಾಕಿಕೊಳ್ಳಬೇಕು. ಹಾಕಿದ ನಂತರ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಅದೆಲ್ಲ ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡಿಕೊಂಡರೆ ಸಾಕು. ರುಚಿಕರ ಆರೋಗ್ಯಕರವಾದಂಥ ಪಾಲಕ್ ಪನ್ನೀರ್ ರೆಡಿ. ಯಾವುದೇ ಪ್ರಿಸರ್ವೇಟಿವ್ ಐಟಮ್ ಇಲ್ಲದೆ ಮನೆಯಲ್ಲೇ ಆರಾಮಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು ಪಾಲಕ್ ಪನ್ನೀರನ್ನು. ಫುಡ್ ಕಲರ್, ಅಜಿನೋಮೋಟೊ, ಟೇಸ್ಟಿಂಗ್ ಸಾಲ್ಟ್ ಯಾವುದೇ ಐಟಮ್ ಯೂಸ್ ಮಾಡದೆ ಮನೆಯಲ್ಲೇ ಮಾಡಿಕೊಳ್ಳಬಹುದು ಆರೋಗ್ಯಕರವಾದಂಥ ಪಾಲಕ್ ಪನ್ನೀರ್. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್.